Hello friends, welcome to my YouTube channel. I am Yoganand Gouda. I am a student of ICC College Davangere. Okay, let's begin today wonderful class. See, ಇವತ್ತಿನ ಕ್ಲಾಸ್ ಅಲ್ಲಿ ಏನ್ ನೋಡೋಣಪ್ಪ ಅಂದ್ರೆ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಅಂದ್ರೆ ಏನಂತ ನೋಡೋಣ. ಕಂಡೀಷನಲ್ ಸ್ಟೇಟ್ಮೆಂಟ್ ಮತ್ತೆ ಅದ್ರ ಟೈಪ್ಸ್ ಗಳು ನೋಡೋಣ. ಇನ್ನೂ ಟೈಪ್ಸ್ ಗಳು ಇದಾವೆ, ಬಟ್ ಈ ಕ್ಲಾಸ್ ಅಲ್ಲಿ ಬರೀ ಇವು 3 ಟೈಪ್ಸ್ ನೋಡೋಣ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಉಳ್ಕಿದ್ ನೋಡೋಣ. ಓಕೆನಾ? ಈಗ ಓಕೆ, ಹಾಗಾದ್ರೆ ಕಂಡೀಷನಲ್ ಸ್ಟೇಟ್ಮೆಂಟ್ ಅಂದ್ರೆ ಏನು ಬೇಸಿಕಲಿ? ಸಿ ವಾಟ್ ಯು ಮೀನ್ ಬೈ ಕಂಡೀಷನಲ್ ಸ್ಟೇಟ್ಮೆಂಟ್? See, first of all, conditional statements are a fundamental part of the programming that allow a program to make a discussion and execute a code based on whether certain conditions true or false. ಹಿಂಗಂದ್ರೆ ಏನಪ್ಪಾ ಅಂದ್ರೆ ಆಕ್ಚುಲಿ ಪ್ರೋಗ್ರಾಮಿಂಗ್ ಒಳಗೆ ಇದೊಂದು ಫಂಡಮೆಂಟಲ್ ಅಂದ್ರೆ ಒಂದು ಬೇಸಿಕ್ ನೀಡ್ ಇದು ಆಕ್ಚುಲಿ. ಓಕೆನಾ? ದಟ್ ಅಲೋ ಎ ಪ್ರೋಗ್ರಾಮ್ ಮೇಕ್ ಎ ಡಿಸ್ಕಷನ್. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್, ಈಗ ನಾವು ಫ್ರೆಂಡ್ಸ್ ಏನ್ ಮಾಡ್ತೀವಿ, ಯಾರೋ ಆಗ್ಲಿ, ಈಗ ನಾವು ಒಂದ್ ಏನೋ ಒಂದ್ ಮಾಡ್ಬೇಕಂದ್ರೆ ಕುತ್ಕೊಂಡು ಈಗ ಗ್ರೂಪ್ ಆಗಿ ಡಿಸ್ಕಷನ್ ಮಾಡ್ತೀವಿ ತಾನೆ, ಗ್ರೂಪ್ ಆಗಿ ಅಥವಾ ಸಪ್ರೇಟ್ ಆಗಿ, ಒಟ್ಟು ಏನೋ ಒಂದು ಡಿಸ್ಕಷನ್ ಮಾಡಿ ಏನೋ ಒಂದು ಫೈನಲ್ ರಿಸಲ್ಟ್ ಬರ್ತೀವಿ. ಅದೇ ರೀತಿ ನಮ್ಮ ಕಂಪ್ಯೂಟರ್ನು ಅಷ್ಟೇ. ನಮ್ಮ ಕಂಪ್ಯೂಟರ್ ಒಳಗಡೆ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಅಂತ ಇರುತ್ತೆ. ಅದು ಏನ್ ಮಾಡುತ್ತೆ ಅಂದ್ರೆ ಅದು ಒಂದು ಫಂಡಮೆಂಟಲ್ ಒಂದು ಬೇಸಿಕ್ ಒಂದು ನೀಡ್ ಪ್ರೋಗ್ರಾಮಿಂಗ್ ಗೆ. ಅದು ಏನ್ ಮಾಡುತ್ತಪ್ಪ ಅಂದ್ರೆ ಒಂದು ಡಿಸ್ಕಷನ್ ಮಾಡಿ ಒಂದು ಕೋಡ್ ನ ಎಕ್ಸಿಕ್ಯೂಟ್ ಮಾಡುತ್ತೆ. ವೆದರ್ ದ ಸರ್ಟೆನ್ ಕಂಡೀಷನ್ಸ್ ಟ್ರೂ ಆರ್ ಫಾಲ್ಸ್, ಅದು ಒಂದು ಸ್ಟೇಟ್ಮೆಂಟ್ ಸರಿ ಅಥವಾ ತಪ್ಪು ಅನ್ನೋದ್ರ ಮೂಲಕ ಅದು ಒಂದು ಎಕ್ಸಿಕ್ಯೂಟ್ ಮಾಡುತ್ತೆ ಡಿಸ್ಕಷನ್ ಮಾಡಿ. ಓಕೆನಾ? ಇದಿಷ್ಟು ಕಂಡೀಷನಲ್ ಸ್ಟೇಟ್ಮೆಂಟ್ ಅಂದ್ರೆ ಏನಂತ ಅರ್ಥ. ಓಕೆನಾ? ಇವಾಗ ಕಂಡೀಷನಲ್ ಸ್ಟೇಟ್ಮೆಂಟ್ ಗೊತ್ತಾಯ್ತು. ನಾನಂದೆ 3 ಟೈಪ್ಸ್. ಇದ್ರದ್ದು ಕೀ ಫೀಚರ್ಸ್ ನೋಡ್ಕೊಂತ ಹೋಗೋಣ ಮೇನ್ ಆಗಿ. ಇದ್ರದ್ದು ಕೀ ಫೀಚರ್ಸ್ ಫಸ್ಟ್ ಏನಪ್ಪಾ? ಇಫ್ ಸ್ಟೇಟ್ಮೆಂಟ್ ಅಂದ್ರೆ ಸರಿ. ಇಫ್ ಅಂದ್ರೆ ಬೇಸಿಕಲಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಸರಿ. ಇಫ್ ಅಂದ್ರೆ ಸರಿ, ಟ್ರೂ. ಓಕೆನಾ? ಓನ್ಲಿ ಇಫ್ ಅಂತೀವಿ ನಾವು. ಎಕ್ಸಿಕ್ಯೂಟ್ ಎ ಬ್ಲಾಕ್ ಆನ್ ಕೋಡ್ ಇಫ್ ಕಂಡೀಷನ್ ಇಸ್ ಟ್ರೂ. ಇದರಲ್ಲಿ ಸರಿ ಸರಿ ಮಾತ್ರ ಇರುತ್ತೆ. ಐ ಮೀನ್ ಒಂದೇ ಒಂದು ಬ್ಲಾಕ್ ಇರುತ್ತೆ, ಅದೇ ಎಕ್ಸಿಕ್ಯೂಟ್ ಆಗುತ್ತೆ. ಅದು ನಾನು ನಿಮಗೆ ತೋರಿಸ್ತೀನಿ ಮುಂದೆ ಪ್ರೋಗ್ರಾಮ್ ಅಲ್ಲಿ ಹೆಂಗೆ ಇದು ಮಾಡ್ಕೊಂಡ್ರೆ. ನೆಕ್ಸ್ಟ್ ಏನ್ ಬರುತ್ತೆ? ಇಫ್ ಎಲ್ ಸ್ಟೇಟ್ಮೆಂಟ್. ಇಫ್ ಎಲ್ ಸ್ಟೇಟ್ಮೆಂಟ್ ಅಂದ್ರೆ ಸರಿ ಮತ್ತೆ ತಪ್ಪು ಎರಡೂ ಇರುತ್ತೆ. ಟ್ರೂ ಬ್ಲಾಕ್ ಮತ್ತೆ ಫಾಲ್ಸ್ ಬ್ಲಾಕ್ ಎರಡೂ ಇರುತ್ತೆ. ಎರಡರಲ್ಲಿ ಯಾವ್ದಾರ ಒಂದು ಬೇಸ್ಡ್ ಆನ್ ಕಂಡೀಷನ್ ಅದು ಎಕ್ಸಿಕ್ಯೂಟ್ ಆಗುತ್ತೆ. ಓಕೆನಾ? ಎಕ್ಸಿಕ್ಯೂಟ್ ಒನ್ ಬ್ಲಾಕ್ ಆಫ್ ಕೋಡ್, ಇಟ್ ಇಸ್ ಅ ಕಂಡೀಷನ್ ಟ್ರೂ ಅಂಡ್ ಅನದರ್ ಬ್ಲಾಕ್ ಇಫ್ ಇಟ್ ಇಸ್ ಫಾಲ್ಸ್. ಓಕೆನಾ? ಅದು ಹೇಳ್ತೀನಿ ಏನ್ ಡೀಟೇಲ್ ಆಗಿ ಅಂತ. ನಿಮ್ಗೆ ನೀವೇನ್ ವರಿ ಮಾಡ್ಕೋಬೇಡ್ರಿ. ನೆಕ್ಸ್ಟ್ ಮೂರನೇ ಏನಪ್ಪಾ ಅಂದ್ರೆ ಇಫ್ ಎಲ್ಸ್ ಇಫ್ ಲ್ಯಾಡರ್. ಏನಪ್ಪಾ? ನೀವು ಮನೆಯಲ್ಲಿ ಏಣಿ ನೋಡಿರ್ತೀರಾ, ಆ ಏಣಿಗೆ ಹಿಂಗೆ ಎಲ್ಲ ಒಂದ್ ಟೈಪ್ ಇದು ಇರುತ್ತಲ್ಲ, ಈ ರೀತಿ ಸಣ್ಣ ಸಣ್ಣ ಕೋಲ್ ಟೈಪ್, ಹತ್ತೋಕೆ ಸ್ಟೆಪ್ಸ್ ಅಂತೀವಲ್ಲ. ಸಿ ಅದು ಅದೇ ರೀತಿ ನಮ್ಮ ಇಫ್ ಎಲ್ಸ್. ಇಫ್ ಎಲ್ಸ್ ಇಫ್ ಎಲ್ಸ್ ಇಫ್ ಎಲ್ಸ್ ಇಫ್ ಎಲ್ಸ್ ಈ ರೀತಿ ಇದು ಕೋಡ್ ಇರುತ್ತೆ. ಅದು ನಾನು ತೋರಿಸ್ತೀನಿ. ಸಿ evaluate a multiple condition sequentially sequentially and the block of corresponding to first true condition. ಹಿಂಗಂದ್ರೆ ನಿಮಗೆ ಅರ್ಥ ಆಗಲ್ಲ ಬೇಗ. ನಾನು ನಿಮಗೆ ಇದನ್ನ ತೋರಿಸ್ತೀನಿ ಒಂದೊಂದೇ ಪ್ರೋಗ್ರಾಮ್ ಮಾಡ್ಕೊಂತ. ಇವಾಗ ಫಸ್ಟ್ ಒನ್ ಇಫ್ ಸ್ಟೇಟ್ಮೆಂಟ್. ಇಫ್ ಅಂದ್ರೆ ಏನು? ಸರಿ ಅಂದ್ರೆ ಟ್ರೂ. ಅಂದ್ರೆ ಒಂದೇ ಒಂದು ಬ್ಲಾಕ್ ಆಫ್ ದ ಕೋಡ್ ಇರಬೇಕು. ಹೌದಾ? ನಾನು ಸಿಂಟ್ಯಾಕ್ಸ್ ಹೇಳ್ತೀನಿ. ದ ಇಫ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಎ ಬ್ಲಾಕ್ ಆಫ್ ದ ಕೋಡ್ ಈ ಸ್ಪೆಸಿಫೈಡ್ ಕಂಡೀಷನ್ ಇವಾಲ್ಯೂಟ್ ಟು ಟ್ರೂ. ಓಕೆನಾ? ಅದು ಸರಿಯಾಗಿರ್ಬೇಕು, ಅದೇ ಎಕ್ಸಿಕ್ಯೂಟ್ ಆಗ್ಬೇಕು. ಓಕೆನಾ? ಸಿಂಟ್ಯಾಕ್ಸ್ ನೋಡ್ಕೊಂತ ಹೋಗೋಣ. ಸಿಂಟ್ಯಾಕ್ಸ್ ನೋಡ್ಕೊಂತ ಹೋದ್ರೆ ಆದ್ರೆ ಇಫ್ ಅಂತ ಹಾಕ್ತಿವಿ, ಒಳಗಡೆ ಕಂಡೀಷನ್ ಬರಿತೀವಿ, ಅದು ಎಕ್ಸಿಕ್ಯೂಟ್ ಆಗುತ್ತೆ ಕೋಡ್. ಇಷ್ಟ ಸಿಂಪಲ್. ಇದು ಓನ್ಲಿ ಇಫ್ ಅಂತೀವಿ ನಾವು. ಇದ್ರ ಒಂದು ಪ್ರೋಗ್ರಾಮ್ ನೋಡ್ಕೊಂತ ಹೋಗೋಣ ಈಗ. ಸಿ ಇದನ್ನೆಲ್ಲ ಕಮೆಂಟ್ ಮಾಡ್ಬಿಡೋಣ ಫಸ್ಟ್. ಇದನ್ನ ಕಮೆಂಟ್ ಮಾಡಿ ಒಂದ್ ನಿಮಿಷ. ಓಕೆ, ಈ ಮ್ಯಾಗ್ ಇರೋದು ಕಮೆಂಟ್ ಮಾಡಿರೋದ್ರಿಂದ ಇದನ್ನ ತೆಗೋಣ. ಹ್ಯಾಶ್ ಇನ್ಕ್ಲೂಡ್ stdio.h ಅಂತ ನಿಮ್ಗೆ ಗೊತ್ತಿದೆ. ಏನು ಹ್ಯಾಶ್ ಇನ್ಕ್ಲೂಡ್ stdio.h ಅಂದ್ರೆ ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್ ಮತ್ತೆ ಹೆಡರ್ ಫೈಲ್ ಅಂತ ನಾನು ಓದ್ ಕ್ಲಾಸ್ ಅಲ್ಲಿ ಪ್ರತಿ ಕ್ಲಾಸ್ ಅಲ್ಲಿ ಹೇಳ್ಕೊಂತ ಬಂದಿದ್ದೀನಿ. ಆಮೇಲೆ ಬೇಸಿಕಲಿ ನೋಡಿ, ಇಂಟ್ ಮೇನ್ ಅಂದ್ರೆ ಏನು? ಮೇನ್ ಫಂಕ್ಷನ್. ಓಕೆನಾ? ಒಳಗಡೆ ಕೋಡ್ ಇರುತ್ತೆ, ಅದು ರನ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಈಗ ನೋಡಿ, ಇಂಟ್ ನಂಬರ್ ಇಸ್ ಇಕ್ವಲ್ ಟು 10. ಇಂಟ್ ಅಂದ್ರೆ ಏನು? ಡೇಟಾ ಟೈಪ್. ನಂಬರ್ ಅಂದ್ರೆ ಏನು? ವೇರಿಯಬಲ್. ಇಸ್ ಇಕ್ವಲ್ ಟು 10 ಅಂದ್ರೆ ವ್ಯಾಲ್ಯೂ ಅಂತ ನಾನು ಹೇಳಿದ್ದೀನಿ ಆಲ್ರೆಡಿ. ಓಕೆ, ಇವಾಗ ನಾನು ಇಲ್ಲಿ ವೇರಿಯಬಲ್ ಡಿಕ್ಲರೇಷನ್ ಮಾಡ್ಕೊಂಡೆ. ಓಕೆನಾ? ಕೆಳಗಡೆ ಏನ್ ಮಾಡೋಣ? ಕಂಡೀಷನ್ ಹಾಕೋಣ. ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ನಾನು ಈಗ ತಾನೇ ಹೇಳಿದೆ. ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಈಗ ನಾನು ಫಸ್ಟ್ ಒಂದು ಹೇಳಿದ್ದೇನು? ಇಫ್ ಸ್ಟೇಟ್ಮೆಂಟ್. ಇಫ್ ಅಂದ್ರೇನು? ಟ್ರೂ, ಸರಿ ಅಂತ. ಇಫ್ ನಂಬರ್ ಇಸ್ ಗ್ರೇಟರ್ ದೆನ್ 5. ನೀವೇ ಅಬ್ಸರ್ವ್ ಮಾಡಿ, ಮೇಲ್ಗಡೆ ಏನಂತ ತಗೊಂಡೆ? ಇಂಟ್ ನಂಬರ್ ಇಸ್ ಇಕ್ವಲ್ ಟು 10 ಅಂತ ತಗೊಂಡೆ. ಕಂಡೀಷನ್ ಒಳಗಡೆ ಏನ್ ಹಾಕಿದ್ದೀನಿ? ಇಫ್ ನಂಬರ್ ಇಸ್ ಗ್ರೇಟರ್ ದೆನ್ 5. ಆಬ್ವಿಯಸ್ಲಿ ನೀವೇ ಹೇಳಿ, 10 5 ಗಿಂತ ದೊಡ್ಡ ತಾನೆ. ದೊಡ್ಡದಾದ್ರೆ ಇದು ಕೋಡ್ ವರ್ಕ್ ಆಗ್ಬೇಕು ತಾನೆ, ಐ ಮೀನ್ ಎಕ್ಸಿಕ್ಯೂಟ್ ಆಗ್ಬೇಕು ತಾನೆ. ಅದು ಆಗುತ್ತೆ. ಪ್ರಿಂಟ್ ಎಫ್ ಅಲ್ಲಿ ನೀವು ಏನ್ ಕೊಟ್ಟಿರ್ತೀರ, ದ ನಂಬರ್ ಇಸ್ ಗ್ರೇಟರ್ ದನ್ 5 ಅಂತ ಅದು ಪ್ರಿಂಟ್ ಆಗುತ್ತೆ. ಒಂದ್ಸಲ ನಾವು ಔಟ್ಪುಟ್ ನ ತೆಗೆದು ನೋಡ್ಬಿಡೋಣ. ಓಕೆನಾ? ನೋಡಿ, ಇಲ್ಲಿ ತೋರಿಸ್ತೀನಿ. ಒಂದ್ ನಿಮಿಷ ಇದನ್ನ ಎಲಾಬ್ರೇಟ್ ಮಾಡಿ. ಓಕೆ, ನೋಡಿ ಇಲ್ಲಿ ಕಾಣ್ಬೋದು, ದ ನಂಬರ್ ಇಸ್ ಗ್ರೇಟರ್ ದನ್ 5 ಅಂತ. ಹೌದಾ? ಕಾಣ್ತಾ? ಇವಾಗ ಆಲ್ಟರ್ ಮಾಡೋಣ.
ಇಲ್ಲಿ ನಾನು ಗ್ರೇಟರ್ ಕೊಡೋ ಬದ್ಲಿ ಸ್ಮಾಲರ್ ಕೊಟ್ಬಿಡ್ತೀನಿ. ಏನಾಗುತ್ತೆ ಅಂತ ಚೆಕ್ ಮಾಡೋಣ ಜಸ್ಟ್. ಓಕೆನಾ, ನಾನು ನಿಮಗೆ ತೋರಿಸ್ತಿದ್ದೀನಿ ಏನ್ ಬರುತ್ತೆ ಅಂತ. ಸ್ಮಾಲರ್ ಕೊಟ್ರೆ ಏನಾಗುತ್ತೆ ಗೊತ್ತಾ, ನೋಡಿ ಔಟ್ಪುಟ್ ತೋರಿಸಲ್ಲ. ಓಕೆನಾ, ಇದನ್ನ ಎಲಬ್ರೇಟ್ ಮಾಡ್ಕೊತೀನಿ. ಔಟ್ಪುಟ್ ತೋರಿಸಲ್ಲ. ಓಕೆನಾ, ಇಷ್ಟು ನಿಮಗೆ ಗೊತ್ತಿರ್ಬೇಕು. ಓನ್ಲಿ ಇಫ್ ಅನ್ನೋದು ಒಂದು ಕಂಡೀಷನ್ ಸ್ಟೇಟ್ಮೆಂಟ್, ಮತ್ತೆ ಅದರ ಒಂದು ಬೇಸಿಕ್ ಪ್ರೋಗ್ರಾಮ್ ಮತ್ತೆ ಸಿಂಟ್ಯಾಕ್ಸ್ ಗೊತ್ತಿರ್ಬೇಕು. ಇವಾಗ ನೆಕ್ಸ್ಟ್ ಸೆಕೆಂಡಿಗೆ ಎಲ್ಸಿಫಿಗೆ ಬಂದ್ಬಿಡೋಣ. ಎಲ್ಲಿಗೆ ಬರೋಣ? ಎಲ್ಸಿಫಿಗೆ ಬರೋಣ. ಓಕೆ, ಇಫ್ ಮತ್ತೆ ಎಲ್ಸ್. ಇಫ್ ಎಲ್ಸ್ ಸ್ಟೇಟ್ಮೆಂಟ್ ಅಂತೀವಿ. ಅಂದ್ರೆ ಇಫ್ ಅಂದ್ರೆ ಸರಿ, ಮತ್ತೆ ಎಲ್ಸ್ ಅಂದ್ರೆ ಫಾಲ್ಸ್ ಅಂತ ಇದು ನಿಮ್ಗೆ ಕೆಳಗೆ ಇದ್ಬಿಡ್ಬೇಕು. ಓಕೆನಾ. ಓಕೆ, ಇದರಲ್ಲಿ ಇದು ಏನ್ ಹೇಳುತ್ತಪ್ಪ ಅಂದ್ರೆ, ದ ಇಫ್ ಎಲ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಒನ್ ಬ್ಲಾಕ್ ಆಫ್ ದ ಕೋಡ್ ಇನ್ ಕಂಡೀಷನಲ್ ಟ್ರೂ ಟು ಅನದರ್ ಬ್ಲಾಕ್ ಆಫ್ ದ ಕಂಡೀಷನ್. ಒಂದ್ ನಿಮಿಷ, ಇದನ್ನ ಎಲ್ಲ ಕರೆಕ್ಟ್ ಆಗಿ ಮಾಡ್ಕೊಂಡಿದ್ದಿಲ್ಲ ಅನ್ಸುತ್ತೆ. ಓಕೆ ಓಕೆ, ಇದರಲ್ಲಿ ಸರಿ ಟ್ರೂ ಬ್ಲಾಕ್ ಇರುತ್ತೆ, ಫಾಲ್ಸ್ ಬ್ಲಾಕ್ ಇರುತ್ತೆ. ಬೇಸ್ಡ್ ಆನ್ ದ ಕಂಡೀಷನ್ ಯಾವ ಬ್ಲಾಕ್ ಎಕ್ಸಿಕ್ಯೂಟ್ ಆಗ್ಬೇಕಂತ ಅದು ಡಿಸೈಡ್ ಮಾಡುತ್ತೆ. ಸೊ ಅದು ಡಿಸ್ಕಷನ್ ಮಾಡುತ್ತೆ. ಅದಕ್ಕೆ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಅಂತ ಅನ್ನೋದು ನಾವು. ಓಕೆನಾ, ಇದ್ರ ಸಿಂಟ್ಯಾಕ್ಸ್ ನೋಡ್ಕೊಂತ ಹೋದ್ರೆ, ಇಫ್ ಒಳಗಡೆ ಕಂಡೀಷನ್ ಹಾಕ್ತಿವಿ, ಕೋಡ್ ಟ್ರೂ ಇತ್ತಂದ್ರೆ ಎಕ್ಸಿಕ್ಯೂಟ್ ಆಗುತ್ತೆ, ಇಲ್ಲಾಂದ್ರೆ ಹೊರಗೆ ಬಂದು ಎಲ್ಸಿಗೆ ಬಂದು ಕೋಡ್ ಎಕ್ಸಿಕ್ಯೂಟ್ ಆಗುತ್ತೆ. ಓಕೆನಾ, ಇಷ್ಟ ಸಿಂಪಲ್. ಇದ್ರದ್ದು ಪ್ರೋಗ್ರಾಮ್ ನೋಡ್ಕೊಂತ ಹೋದ್ರೆ, ಮೇಲಿರೋದು ಕಮೆಂಟ್ ಮಾಡ್ಬಿಡೋಣ. ಒಂದ್ ನಿಮಿಷ, ಇದನ್ನ ಅಲರ್ಟ್ ಅಗೇನ್. ನಾನು ಕೋಡ್ ಬಾಕ್ಸ್ ಮಾಡ್ತಿದ್ದೀನಲ್ಲ, ಅಗೇನ್ ಇಲ್ಲಿ ಸ್ವಲ್ಪ ಕಮೆಂಟ್ ಮಾಡೋದು ಅದು ಮಾಡೋದು ಇರುತ್ತೆ. ಸಾರಿ. ಓಕೆ, ಓಕೆ, ಇವಾಗ ಸೇಮ್ ಅಗೇನ್ ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್ ಅದು ಏನ್ ಹೇಳಕ್ ಹೋಗಲ್ಲ. ಅಗೇನ್ ನೋಡಿ, ಮೇಲ್ಗಡೆ ವೇರಿಯೇಬಲ್ ಡಿಕ್ಲೇರೇಷನ್ ಮಾಡ್ಕೊಂಡೆ, ಇಂಟ್ ನಂಬರ್ ಇಸ್ ಈಕ್ವಲ್ ಟು 3 ಅಂತ. ಓಕೆನಾ, ಇಫ್ ನಂಬರ್ ಇಸ್ ಗ್ರೇಟರ್ ದೆನ್ 5. ನಮ್ ಮೇಲ್ಗಡೆ ತಗೊಂಡಿರೋದು 3, ಹೌದಾ? ಇಲ್ಲಿ ನಾನು ಕೊಟ್ಟಿರೋ ನಂಬರ್ ಇಸ್ ಗ್ರೇಟರ್ ದೆನ್ 5 ಗಿಂತ ಮೇಲ್ ಇರಬೇಕು. ಸೊ ಇದು ಟ್ರೂ ಬ್ಲಾಕ್ ಎಕ್ಸಿಕ್ಯೂಟ್ ಆಗಲ್ಲ. ಸೊ ಇದು ಎಲ್ಸ್ ಬ್ಲಾಕ್ ಎಕ್ಸಿಕ್ಯೂಟ್ ಆಗುತ್ತೆ, ಐ ಮೀನ್ ಫಾಲ್ಸ್ ಬ್ಲಾಕ್ ಎಕ್ಸಿಕ್ಯೂಟ್ ಆಗುತ್ತೆ. ಓಕೆನಾ, ನೋಡೋಣ, ತೋರಿಸ್ತೀನಿ. ಓಕೆ, ಇದನ್ನ ಅಗೇನ್ ವೇಟ್ ಮಾಡ್ಕೊಂತೀವಿ. ಓಕೆ, ನೀವು ಇಲ್ಲಿ ನೋಡ್ಬೋದು, ದ ನಂಬರ್ ಇಸ್ ಗ್ರೇಟರ್ ದೆನ್ 5 ಅಂತ ತೋರಿಸ್ತಾ. ಹೌದಾ? ಸೊ ಅಗೇನ್ ನಾವು ಇಲ್ಲಿ ಆಲ್ಟರ್ ಮಾಡ್ಬಿಡೋಣ. ಓಕೆನಾ, ನಾವ್ ಇಲ್ಲಿ ಏನ್ ಮಾಡೋಣ, ಆಲ್ಟರ್ ಮಾಡ್ಬಿಡೋಣ. ಒಂದ್ ನಿಮಿಷ. ಓಕೆ, ಸೊ ಇಲ್ಲಿ ಗ್ರೇಟರ್ ದೆನ್ 5 ಇರೋದು ಲೆಸ್ ದೆನ್ 5 ಮಾಡ್ಬಿಡ್ತೀನಿ. ಸೊ ಇವಾಗ ಟ್ರೂ ಬ್ಲಾಕ್ ಎಕ್ಸಿಕ್ಯೂಟ್ ಆಗುತ್ತೆ. ಓಕೆನಾ, ಒಂದ್ ನಿಮಿಷ, ಇದನ್ನ ಮಾಡ್ತೀನಿ. Okay, ನೋಡಿ, ದ ನಂಬರ್ ಇಸ್ ಗ್ರೇಟರ್ ದೆನ್ 5 ಅಂತ ಬಂತು. ಹೌದಾ? ಓಕೆ ಓಕೆ, ಇದು ಇಫ್ ಎಲ್ಸ್ ಕಂಡೀಷನಲ್ ಸ್ಟೇಟ್ಮೆಂಟ್ ಆಯ್ತು. ಇವಾಗ ಇಫ್ ಎಲ್ಸ್ ಇಫ್ ಲ್ಯಾಡರ್ ನೋಡ್ಕೊಂತ ಬೇಸಿಕಲಿ ಏನ್ ಅಂತ ಹೇಳ್ಬೋದು. ರೈಟ್. ಓಕೆ, ಇವಾಗ ಇಫ್ ಎಲ್ಸ್ ಇಫ್ ಲ್ಯಾಡರ್ ಅಂತ ನೋಡ್ಕೊಂತ ಹೋಗೋಣ. See, the if ladder checks multiple conditions. If condition is true, then corresponding block is executed and the rest are skipped. See, ಇಲ್ಲಿ ಬಹಳಷ್ಟು ಕೋಡ್ ಇರುತ್ತೆ, ಬಹಳಷ್ಟು ಕೋಡ್ ಬ್ಲಾಕ್ಸ್ ಇರುತ್ತೆ, ಬ್ಲಾಕ್ ಆಫ್ ಕೋಡ್ ಇರುತ್ತೆ. ಎಲ್ಲರೂ ಚೆಕ್ ಮಾಡುತ್ತೆ, ಯಾರು ಸರಿ ಇರುತ್ತೋ ಅದನ್ನ ಎಕ್ಸಿಕ್ಯೂಟ್ ಮಾಡಿ ಉಳ್ಕಿದ್ದ ಸ್ಕಿಪ್ ಮಾಡುತ್ತೆ. ಇಷ್ಟೇ ಸಿಂಪಲ್ ಇಫ್ ಎಲ್ಸ್ ಇಫ್ ಲ್ಯಾಡರ್ ಅನ್ನೋದು. ಓಕೆ, ಇದ್ರ ಸಿಂಟ್ಯಾಕ್ಸ್ ನೋಡ್ಕೊಂತ ಹೋದ್ರೆ ನೋಡಿ, ಇಫ್ ಒಳಗಡೆ ಕಂಡೀಷನ್ ಕೋಡ್ ಇರುತ್ತೆ. ನೆಕ್ಸ್ಟ್ ಅದು ಫಾಲ್ಸ್ ಇತ್ತಂದ್ರೆ ನೆಕ್ಸ್ಟ್ ಬರುತ್ತೆ ಎಲ್ಸ್ ಇಫ್ ಬರುತ್ತೆ, ಅದನ್ನು ಕೋಡ್ ಚೆಕ್ ಮಾಡುತ್ತೆ. ನೆಕ್ಸ್ಟ್ ಅದೇ ರೀತಿ ಒಂದು ಸೀಕ್ವೆನ್ಷಿಯಲ್ ಇರುತ್ತೆ. ಎಲ್ಸ್ ಇಫ್ ಲಾಸ್ಟ್ ಗೆ ಎಲ್ಸ್ ಅಂದ್ರೆ ಫಾಲ್ಸ್ ಬ್ಲಾಕ್ ಬಂದು ಟ್ರೂ ಇತ್ತಂದ್ರೆ ಎಕ್ಸಿಕ್ಯೂಟ್ ಆಗುತ್ತೆ, ಎಕ್ಸಿಕ್ಯೂಟ್ ಆಗಿ ಹೊರಬರುತ್ತೆ. ಓಕೆ, ಇದು ಇಫ್ ಮತ್ತೆ ಎಲ್ಸ್ ಇಫ್ ಲ್ಯಾಡರ್. ಓಕೆನಾ. ಓಕೆ, ಇವಾಗ ಇದ್ರದ್ದು ಒಂದು ಪ್ರೋಗ್ರಾಮ್ ಮಾಡ್ಬಿಡೋಣ ಬೇಸಿಕಲಿ. ಓಕೆ, ಇದನ್ನು ಸೇಮ್ ಮೇಲ್ಗಡೆ ಹೇಳಿದೆಲ್ಲ ಪ್ರೊಸೀಜರ್ ಎಲ್ಲ ಸೇಮ್. ಇಂಟ್ ನಂಬರ್ ಕೊಟ್ಟು 0 ಅಂತ ತಗೊಂಡೆ. 0 ಬದಲು ಬೇರೆ ತಗೊಂಡ್ಬಿಡೋಣ, 7 ಅಂತ ತಗೊಂಡ. ಓಕೆನಾ, 7 ತಗೊಂಡೆ. ಇಫ್ ಒಳಗಡೆ ಏನಾಗಿದೆ, ನಂಬರ್ ಇಸ್ ಗ್ರೇಟರ್ ದೆನ್ 0. ಇದು ನಾನು ಮೇಲ್ಗಡೆ ಏನ್ ನಂಬರ್ ತಗೊಂಡಿದ್ದೆ, ನನ್ನ 7 ಅದು 0 ಗಿಂತ ದೊಡ್ಡದಿತ್ತು ಅಂದ್ರೆ ಈ ಬ್ಲಾಕ್ ಎಕ್ಸಿಕ್ಯೂಟ್ ಆಗಲಿ. ಪ್ರಿಂಟ್ ಆಫ್ ಒಳಗಡೆ ಇರೋದು ದ ನಂಬರ್ ಇಸ್ ಪಾಸಿಟಿವ್ ಅಂತ. ಸಪೋಸ್ ನಾನು ಮೇಲ್ಗಡೆ ತಗೊಂಡಿರೋ ನಂಬರ್ ಇಸ್ 7 ಅಂತ, ಅದು ಏನಾರ ಲೆಸ್ ದೆನ್ 0 ಇತ್ತು ಅಂದ್ರೆ ಎಲ್ಸಿಫ್ ಒಳಗಡೆ ಅದು ದ ನಂಬರ್ ಇಸ್ ನೆಗೆಟಿವ್ ಅಂತ ಪ್ರಿಂಟ್ ಆಗುತ್ತೆ. ಅಥವಾ ದ ನಂಬರ್ ನಾನು ಮೇಲ್ಗಡೆ 0 ಅಂತ ತಗೊಂಡಿದ್ದೆ ಅಂದ್ರೆ, ನಾವು ಫಸ್ಟ್ ತಗೊಂಡೆನಾ, ಅವಾಗ ಎಲ್ಸಿಗೆ ಬಂದು ಪ್ರಿಂಟ್ ಅಪ್ ಅಲ್ಲಿ ದ ನಂಬರ್ ಇಸ್ 0 ಅಂತ ಪ್ರಿಂಟ್ ಆಗ್ಬಿಟ್ಟು. ಸೊ ಇವಾಗ ನೋಡೋಣ ಔಟ್ಪುಟ್ ಏನ್ ಬರುತ್ತೆ. ಒಂದು ನಿಮಿಷ, ಮಿನಿಮೈಸ್ ಮಾಡ್ತೀನಿ. ನೋಡಿ,
ದ ನಂಬರ್ ಇಸ್ ಪಾಸಿಟಿವ್ ಅಂತ ಬಂತಾ? ಯಾಕಂದ್ರೆ ನಂಬರ್ ಇಸ್ 7 ಕೊಟ್ಟಿದ್ದೀನಿ. 7 ಅಂದ್ರೆ ಏನು ಪಾಸಿಟಿವ್. ಸಪೋಸ್ ಇಲ್ಲಿ ನಾನು 0 ಕೊಟ್ಟೆಪ್ಪ, 0 ಕೂಡ ಏನ್ ಬರುತ್ತೆ? ಅಗೇನ್ ಫಿಲ್ಟರ್ ರನ್ ಮಾಡೋಣ. ಒಂದ್ ನಿಮಿಷ. ಸಿ ದ ನಂಬರ್ ಇಸ್ 0 ಅಂತ ಬಂತು. ಯಾಕಂದ್ರೆ ನಾವು ಇಲ್ಲಿ ಮೇಲ್ಗಡೆ ನಂಬರ್ ಇಸ್ ಕೊಟ್ಟು 0 ಅಂತ ಕೊಟ್ವಿ. ಓಕೆನಾ? ಇದೇ ರೀತಿ ನಾವು ಇದೇನು ನೆಗೆಟಿವ್ ಅಲ್ಲಿ ಕೊಟ್ಟಿದ್ರೆ ಎಲ್ಸ್ ಇಫ್ ಬಂದು ಅದು ನೆಗೆಟಿವ್ ಅಂತ ಪ್ರಿಂಟ್ ಆಗುತ್ತೆ. ಓಕೆನಾ? ಓಕೆ, ಇದು ಇಷ್ಟ ಆಯ್ತು. ಇದು ಇವತ್ತಿನ ಕ್ಲಾಸ್. ಓಕೆ, ಥ್ಯಾಂಕ್ ಯು ಆಲ್. ಹ್ಯಾವ್ ಎ ನೈಸ್ ಡೇ.